Hi friends, you may have visited many Vishnu temples and many Shiva temples. But have you ever seen a temple where Lord Vishnu and Lord Shiva exist together in the same body? Today, I'm taking you to a divine and very special temple in the Davangere district of Karnataka. Welcome back to Travel with Manjula Guru. Located on the serene banks of Tungabhadra River, the Harihareshwara temple stands as a powerful symbol of unity in Indian spirituality. For centuries, this temple has been an important Shaiva Vaishnava pilgrimage center where devotees of both Vishnu and Shiva worship together. This temple showcases a beautiful blend of Chalukyan and Hoysala architecture. I spoke to a few visitors here and here is what they shared. ಮಹೇಶ್ ಕಳಿಸೋದು ಬೆಂಗಳೂರಿಂದ ಬಂದಿದ್ದೀವಿ. ಒಂದು ಭಾಗದಲ್ಲಿ ಎಡಭಾಗದಲ್ಲಿ ಹರಿ ಇರೋದು, ಇನ್ನೊಂದು ಕಡೆ ಶಿವನ ಮುಖ ಇರೋದು. ಹೊಯ್ಸಳ ಶೈಲಿಯಲ್ಲಿದೆ. ಕಲ್ಲು ಇದು ಕಲ್ಲು ಬಳಪದ ಕಲ್ಲಿನಿಂದ ಕೆತ್ತನೆ ಮಾಡಲಾಗಿದೆ. ಓಕೆ. ಬಳಪದ ಕಲ್ಲಿನ ಯಾಕೆ ಆರಿಸ್ಕೊಂಡಿದ್ದಾರೆ ಅಂದರೆ ಇದು ಸಾಫ್ಟ್ ಆಗಿರೋದ್ರಿಂದ ಇದರಲ್ಲಿ ವೆರಿ ಮೈನ್ಯೂಟ್ ಕೆತ್ತನೆಗಳು ಬರುತ್ತೆ ಅಂತ ಇದನ್ನು ಆಯ್ಕೆ ಮಾಡಲಾಗಿದೆ. ಇದು ಹರಿಹರ ಎರಡೂ ಒಂದೇ ವಿಗ್ರಹದಲ್ಲಿರೋದು ಒಂದು ವಿಶೇಷ ದೇವಸ್ಥಾನ ಅಂತ ಹೇಳ್ಬೋದು. I also met Miss Lalitambika who works here with the tourism department. She explains. ಗರ್ಭಗೃಹ ಅಂತರಾಳ ಹಾಗೂ ನವರಂಗ ಚಾಲುಕ್ಯ ಶೈಲಿಯಲ್ಲಿದೆ. ಇದೆಲ್ಲ ಮುಂದಿನ ಮಹಾಮಂಟಪವು ಹೊಯ್ಸಳ ಶೈಲಿಯದ್ದಾಗಿದೆ. ಗೃಹ ಎಂಬ ಒಬ್ಬ ರಾಕ್ಷಸನ ಥರ ವರ್ತನೆ ಮಾಡ್ತಿರೋದ್ರಿಂದ ಎಲ್ಲರೂ ಏನು ಮಾಡ್ತಾರೆ, ಅವನ ಹಿಂಸೆ ಉಪಟಳಕ್ಕೆ ತಾಳಲಾರದೆ ಭಗವಂತನಲ್ಲಿ ಮೊರೆ ಹೋಗ್ತಾರೆ. ಅಂದರೆ ಗೃಹ ಎಂಬುದನ್ನು ಮಾಡ್ತಾನೆ, ಭಗವಂತನ ಜೋಡಿಯಿಂದ ಮಾಡ್ತಾನೆ. ನನ್ನ ಮೇಲೆ ಜೀವಿಸಿದಂಥ ಮಹಾಪುರುಷರು ಯಾರಿರ್ಬೋದು ಅಂತ ಕತ್ತೆತ್ತಿ ನೋಡಿದಾಗ ಅವನಿಗೆ ಹರಿ ಮತ್ತು ಹರ ಇಬ್ಬರು ಏಕರೂಪವಾಗಿ ದರ್ಶನ ಅವನಿಗೆ ನೀಡಿರ್ತಾರೆ. ಆಗ ಅವ್ರು ಕೇಳ್ತಾರೆ, ಏನು ಬೇಕು ನಿನಗೆ ವರ ಕೇಳಂದಾಗ ನನ್ನ ವಕ್ಷಸ್ಥಳದ ಮೇಲೆ ಕಾಲಿಟ್ಟು ನನ್ನ ಮೋಕ್ಷಸ್ಥಳದ ಶ್ರೀಯಿಂದ ಗುಹಾ ಎಂಬುದು ಕೇಳ್ತಾನೆ. ಆಗ ಅವ್ರು ಮಾಡ್ತಾರೆ, ತಮ್ಮ ಎರಡೂ ಪಾದನ ಅವನ ವಕ್ಷಸ್ಥಳದ ಮೇಲಿಟ್ಟು ಪಾತಾಳಕ್ಕೆ ಕುಳಿತಾರೆ. ಆ ಪಾದಗಳು ಪಾತಾಳ ಕಂಡಿವೆ, ಮೂರ್ತಿ ಮುಂಕಾಲಿನ ಮೇಲೆ ಅಷ್ಟೇ ಇರೋದು. While exploring the temple, I noticed a rake carving, three fish sharing a single head. Do you know the significance of this carving? Comment below and let us know. Thank you for watching this divine wonder of Karnataka.